ನಮಸ್ಕಾರ ರೀ ಎಲ್ಲರಿಗೂ. ಇದು ಸ್ಯಾಟರ್ಡೆ ಮಿನಿ ಬ್ಲಾಗ್. ಇವತ್ತು ಸ್ಯಾಟರ್ಡೆ ಸಾನ್ವಿ ಸ್ಕೂಲಲ್ಲಿ ಪೇರೆಂಟ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು, ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಅಕ್ಕಿ ಇವತ್ತು ಡೈಲಿ ಏಳೋ ಟೈಮಿಗೆ ಎದ್ದಿದ್ದೀವಿ. ಎದ್ದು ಎಲ್ಲ ಕೆಲಸನ ನಾನು ಮುಗಿಸಿದ್ದು ನೋಡ್ರಿ. ಒಂದು 5:30ಗೆ ಎದ್ದಿದ್ದು ನಾನು. ಎದ್ದು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕೀನಿ. ಹಂಗೆ ವೆಜಿಟೇಬಲ್ ಪಲಾವ್ ಮಾಡೀನಿ. ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಾನ್ವಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ನಿ. ನಾನಿವಾಗ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಾಕತ್ತೀನಿ. ಇನ್ನು ರೆಡಿಯಾಗಿ ಸ್ಕೂಲಿಗೆ ಹೋಗಬೇಕಿತ್ತು. ಇವತ್ತು ಚಪಾತಿ ಪಲ್ಯ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಪಲಾವ್ ಮಾಡಿಬಿಟ್ನಿ. ಬೆಳಗ್ಗೆ ಮಧ್ಯಾಹ್ನಕ್ಕೆ 2 ಹೊತ್ತಾಗ್ತದೆ. ರಾತ್ರಿಗೆ ಏನಾದರೂ ಮಾಡಿರಾತ ಅಂತೇಳಿ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡೀನಿ. ಮಾಡಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸಿ ಒರೆಸಿ ಹೂವೆಲ್ಲ ಹಾಕಿ ರೆಡಿ ಮಾಡೀನಿ. ಈ ಕಡೆ ಹೊರಗಡೆ ಹೊಸಲು ಪೂಜೆ ಮಾಡಿರಂಗಿಲ್ಲ ನೋಡ್ರಿ. ನಾನು ಬೆಳಗ್ಗೆ ಸ್ನಾನ ಆದಮೇಲೆ ಮಾಡಿರ್ತೀನಿ. ಕೆಳಗಡೆ ಮಾತ್ರ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ನಿ ಬಾಗ್ಲ ತೊಳೆದು. ಇವಾಗ ಹೊಸಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಅರಿಶಿನ ಹಚ್ಚಿ ಅಲ್ಲೂ ರಂಗೋಲಿ ಹಾಕಿ ಬನ್ನಿ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬಂದು ಇವಾಗ ದೇವ್ರ ಮನೆಗೆ ನೋಡ್ರಿ ದೀಪ ಹಚ್ಚಿ ಧೂಪ ಬೆಳಗಾಕತ್ತೀನಿ. ಡೈಲಿ ಇಷ್ಟಂತೂ ಮಾಡ್ತೀನಿ. ಆದರೆ ನಾನು ಒಂದು ವಾರಕ್ಕೆ ಒಂದು ಸರಿ ಅಷ್ಟೇ ದೇವ್ರ ಮನೆನ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಡೈಲಿ ಹೂ ತೆಗೆದು ಹೂ ಹಾಕಿ ಗಂಧದ ಕಡ್ಡಿ ಹಚ್ಚಿ ಬಿಟ್ಟಿರ್ತೀನಿ. ಹೊರಗಡೆನೂ ಪೂಜೆ ಆಯಿತು. ಇನ್ನು ಪೂಜೆ ಕೆಲಸ ಎಲ್ಲ ಮುಗೀತು. ಒಂದಷ್ಟು ಬೀಜ ಮಂತ್ರಗಳದಾವ, ಅವನ್ನೆಲ್ಲನೂ ನಾನು ಹೇಳ್ತೀನಿ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಹೇಳಿರ್ತೀನಿ. ಇವತ್ತು ಅಷ್ಟೇ ಒಂದು 5 ನಿಮಿಷ ಎಲ್ಲನೂ ಮುಗಿಸಿ ಇನ್ನು ನಾನು ರೆಡಿ ಆಗಬೇಕಿತ್ತು. ಸಾನ್ವಿ ಸ್ಕೂಲ್ದಾಗ ಇವತ್ತು 10 o'clock ಅಂದ್ರೆ ಬರ್ರಿ ಅಂತ ಹೇಳಿದರು. ನಾನು ಬೇಗನೆ ರೆಡಿ ಆಗಾಕತ್ತು ನೋಡ್ರಿ. ನಮ್ಮ ಮನೆಯಿಂದ ಹೋಗೋಕೆ ಒಂದು 5 ನಿಮಿಷ ಅಲ್ಲ, ಹಾಗಾಗಿ 9:50ಗೆ ಮನೆ ಬಿಡ್ಬೇಕಂತೇಳಿ ಅಂದ್ಕೊಂಡಿದ್ದು ನಾನು. ಒಂದು ಕರೆಕ್ಟಾಗಿ 10 ಸ್ಕೂಲ್ದಾಗ ಇರ್ತೀವಿ. ಸಾನ್ವಿಗೇನು ರೆಡಿ ಮಾಡಿದ್ನೆಲ್ಲ ನಾಷ್ಟ ಹಾಕಿ ಕೊಟ್ಟನೆಕಿಗೆ ಹಾಕಿ ನಾಷ್ಟ ಮಾಡಾಕತ್ತಿದ್ಲು. ನಾನಿವಾಗ ರೆಡಿ ಆಗಾಕತ್ತೀನಿ ನೋಡ್ರಿ. ಲಾಸ್ಟ್ ಸ್ಯಾಟರ್ಡೆ ಬುಕ್ಸ್ ಎಲ್ಲ ತೊಗೊಂಡು ಬರೋಕ್ಕೆ ಬರ್ರಿ ಅಂತೇಳಿದ್ರು. ಲಾಸ್ಟ್ ಸ್ಯಾಟರ್ಡೆ ಹೋಗಿದ್ದೀವಿ. ಈ ಸ್ಯಾಟರ್ಡೆ ಇನ್ನೇನಿಲ್ಲಪ್ಪ ರಜಾ ಇರ್ತೈತಿ ಅಂತ ಅಂದ್ಕೊಂಡ್ರೆ ಈ ಸ್ಯಾಟರ್ಡೆ ನೋಡ್ರಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಇವಾಗ ಒಂದು ವಾರ ಎಲ್ಲ ಬೇಗ ಎದಿರ್ತೀವಲ್ಲ, ಸ್ಯಾಟರ್ಡೆ ಸಂಡೇ ಬರೋದನ್ನು ನಾವು ವೆಯ್ಟ್ ಮಾಡತ್ತಿರ್ತೀವಿ. ಆದರೆ ಈ ಸ್ಯಾಟರ್ಡೇನು ಸ್ಕೂಲ್ ಇರೋದ್ರಿಂದ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವು ಹೋಗಬೇಕಾಗಿ ಬಂತು ನೋಡ್ರಿ. ಇವಾಗ ನಾನು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನಂದು ವಾಚ್ ಒಂದು ಶೆಲ್ ಹೋಗೈತಿ, ಹಾಗಾಗಿ ಬಳೆಯನ್ನು ಹಾಕ್ಕೊಂಡು ಹೊಂಟೀನಿ. ಇಲ್ಲಾಂದ್ರೆ ನಾನು ಎಲ್ಲಿ ಹೋದರೂ ವಾಚ್ ಹಾಕ್ಕೊಂಡು ಹೋಗ್ತೀನಿ. ಅದು ಒಂದು ಶೆಲ್ ಹಾಳಾಗೈತಿ, ಅದನ್ನು ಹಾಕಿಸ್ಕೊಂಡು ಬರಬೇಕು. ಇವಾಗ ರೆಡಿಯಾಗಿ ಪಲಾವ್ ಮಾಡಿದ್ನಲ್ಲ, ಪಲಾವ್ ತಿಂದೀವಿ. ಸಾನ್ವಿ ಅಂತೂ ತಿಂದು ಮುಗಿಸಿದ್ಲು. ನಾನು ನಾಷ್ಟ ಮಾಡಿ ಆಟೋ ಬುಕ್ ಮಾಡೀನಿ. ಇವಾಗ ಆಟೋ ಬಂತು ನೋಡ್ರಿ. ಸ್ಕೂಲ್ ಹತ್ರ ಹೋಗೋಕೆ 5 ನಿಮಿಷ ಸಾಕು. ಸ್ಕೂಲಿಗೆ ಹೋದೀವಿ. ಅಲ್ಲಿನ ಪೇರೆಂಟ್ಸ್ ಬರಾಕತ್ತಿದ್ರು. ಒಂದು 5-10 ನಿಮಿಷ ಆದಮೇಲೆ ಪ್ರೋಗ್ರಾಮ್ ಶುರು ಆಯಿತು. ಒಂದು 2 ಅವರ್ಸ್ವರೆಗೂ ಆಯ್ತು ನೋಡ್ರಿ. 10 to 11 ಅಂತ ಹೇಳಿದ್ರು, ಆದರೆ 12ವರೆಗೂ ಆಯಿತು. ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಸಾನ್ವಿಗೆ ಒಂದು 5 ನಿಮಿಷ ಆಟ ಆಡಿಸ್ಕೊಂಡು ಮತ್ತೆ ಆಟೋ ಬುಕ್ ಮಾಡೀನಿ. ಆಟೋ ಬಂತು. ವಾಪಸ್ ನಾವು ಮನೆಗೆ ಹೊಂಟೀವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.